ಮುಟ್ಟಾದ ಮಹಿಳೆ ಮತ್ತು ಅವರ ಕುಟುಂಬ ಓರಾಚೆ ಇರುವಂತೆ ಪೂಜಾರಿಯ ತಾಕೀತು. ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಗುಂಡಾಪುರ ಗ್ರಾಮ ದೇವತೆ ಬೆಟ್ಟದರಸಮ್ಮ ಜಾತ್ರಾ ಮಹೋತ್ಸವ ಸುಮಾರು 15 ದಿನಗಳ ಕಾಲ ಸಂಪ್ರದಾಯದಂತೆ ನಡೆಯಲಿದೆ. ಆದರೆ ಹಬ್ಬ ನಡೆಯುವ 15 ದಿನಗಳ ಒಳಗೆ ಗ್ರಾಮದಲ್ಲಿರುವ ಮಹಿಳೆಯರು ಮುಟ್ಟಾದರೆ ಆ ಮಹಿಳೆ ಮತ್ತು ಅವರ ಕುಟುಂಬ ವರ್ಗ ಊರ ಹೊರಗೆ ಇರಬೇಕು, ಇಲ್ಲವಾದರೆ ಮೈಲಿಗೆಯಾಗಲಿದೆ ಎಂದು ದೇವಸ್ಥಾನದ ಪೂಜಾರಿ ತಾಕೀತು ಮಾಡುವ ಮೂಲಕ ಮಹಿಳೆಯರ ಮೇಲೆ ಮೋಡುಂಟು ಮಾಡಿ ಮಹಿಳೆಯರ ಮೇಲೆ ಶೋಷಣೆ ಮಾಡಿರುವ ಅಮಾನುಷ ಘಟನೆ ಖಂಡಿಸಿ ಗುಂಡಾಪುರ ಗ್ರಾಮದ ಮಹೇಶ್ ಪತ್ರಿಕಾಗೋಷ್ಠಿ ನಡೆಸಿ ಕಿಡಿಕಾರಿದ್ದಾರೆ. ಪೂಜಾರಿ ಜಾತ್ರೆಯನ್ನೇ ನೆಪ ಮಾಡಿಕೊಂಡು ಅನಾಗರಿಕ ಮತ್ತು ಅವೈಜ್ಞಾನಿಕ ಆಚರಣೆ ನಡೆಸುತ್ತಿದ್ದಾರೆ. ಈ ವಿರುದ್ಧ ಪೊಲೀಸ್ನವರಿಗೆ ದೂರು ಕೊಡುವುದಾಗಿ ತಿಳಿಸಿದರು. ಅನುಪದ್ಧತಿ ಕಳೆದ 8 ವರ್ಷಗಳಿಂದ ನಡೆಯುತ್ತಿದ್ದು, ಮಹಿಳೆಯರು ಜಾತ್ರಾ ಸಮಯದಲ್ಲಿ ಮುಟ್ಟಾಗುವುದನ್ನು ತಡೆಗಟ್ಟಲು ಔಷಧಿ ತೆಗೆದುಕೊಂಡು ಎಷ್ಟೋ ಮಹಿಳೆಯರಿಗೆ ಸಮಸ್ಯೆ ಉಂಟಾಗಿ ಗರ್ಭಕೋಶವನ್ನೇ ತೆಗೆಸಿದ್ದಾರೆ. ಆದ್ದರಿಂದ ಅಧಿಕಾರಿಗಳು ಕೊಡಲಿ ನೋಡಿ ಆಚರಣೆ ಮಾಡಿರುವ ಅವ್ರೇನ್ ಮಾಡಿದ್ರೆ ಹೋದ್ರೆ ಏನ್ ಮಾಡ್ತಾರೆ, ಮಾಲೆ ತಿಂದ್ಬಿಡ್ತಾರೆ. ಮಾಲೆ ತಿನ್ನಿರುತ್ತೆ, ಗರ್ಭಕೋಶ ಹೋಗ್ತದೆ. 160 ಜನ ಮೇಲೆ ಹೋಗೋದು. ಚಿಕ್ಕ ವಯಸ್ಸು 25 ವರ್ಷಕ್ಕೆ ಆಗೋದು. ಈ ತರ ಆಚರಣೆಗಳು ಬೇಡ. 3 ವರ್ಷದಿಂದ ನಾವು ಕೇಳ್ತಾ ಹಿಂಗೆ ಇದಾರೆ ಮಾಡಬೇಕು ಅಂತೇಳಿ ಮಾಡ್ತಾರೆ ಅವರು. ತಹಸೀಲ್ದಾರ್ ಎಲ್ಲ ಮಾಹಿತಿ ಹಾಕಿದ್ರೆ ಅವರು ನಾವೇನು ಹೇಳಿಲ್ಲ ಅಂತ ಹೇಳೋರು. ಜಿಲ್ಲಾಡಳಿತ ನೀವು ಯಜಮಾನಗಳು ಸೀದಾ ಮಾಡ್ತಾರೆ, ಊರಿನ ಸೇರ್ಕ ಮಾಡ್ತಾರೆ. ಅರ್ಚಕರು ಯಜಮಾನಗಳು ಸೇರ್ಕೊಂಡು ಇದನ್ನೇ ಮಾಡಬೇಕು ಅಂತ ಅವ್ರು ಏನಂತ ಸರ್ ಈ ಇದನ್ನ ಮಾಡ್ಕೊಂಡಿರೋದಕ್ಕೆ ಇಲ್ಲ ಯಾವ್ದು ಯಾರು ಕೇಳ್ತಿಲ್ಲ, ನಾವು ಕೇಳ್ತಾ ಇರೋದು. ಇವಾಗ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ಎಸ್ ಕಂಪ್ಲೇಂಟ್ ಕೊಟ್ಟು ಈ ತರ ಮಾಡಬೇಡಿ ಅಂತ ಹೇಳವ್ರೆ. ಎಷ್ಟು ಕೂಡ ಇದೆ ಊರಲ್ಲಿ? ಅವರಲ್ಲಿ ಕಂಪ್ಲೇಂಟ್ ಕೊಟ್ಟವ್ರೆ. ಯಾರು? ನಾನು ಕೊಟ್ಟರು ಸರ್. ಅವ್ರ ಮೇಲೆ ಮುಖಂಡರುಗಳು ಯಾಕೆ ಕೊಟ್ಟಿಲ್ವಾ? ಅವರೇ ಕೊಟ್ಟಿಲ್ಲ. ನೀವು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿಯಲ್ಲಿ ಎಲ್ಲ ಜಾಸ್ತಿ ಕೊಡ್ತೀನಿ ನಾನು. ಅದೇ ಏನಂದಿದ್ದಾರೆ ಯಾರು ಅವ್ರ ಕರೆದು ವಿಚಾರಣೆ ಮಾಡಿಲ್ಲ ಅವ್ರು ಪೊಲೀಸ್ನವರು. ನಿಮ್ಮೂರಲ್ಲಿ ಎಷ್ಟು ಮನೆ ಇದ್ದಾವೆ? ಇಲ್ಲ, ನಮ್ಮೂರಲ್ಲಿ ಒಂದು 300 ಮನೆ ಇದೆ. 300 ಮನೆ. ಈಗ ನೀವು ಒಬ್ಬರು ಮಾತ್ರ ಇದ ವಿರೋಧ ಮಾಡ್ತಾ ಇರೋದು? ವಿರೋಧ ಅಂದ್ರೆ ಈ ತರ ಸಮಸ್ಯೆ ಐತಿ, ಇದನ್ನ ಮಾಡಬೇಡಿ ಅಂತ ಕೇಳ್ತಾ ಇರೋದು ನಾವು. ಎಷ್ಟು ಜನಸಂಖ್ಯೆ ಇದೆ ಅಲ್ಲಿ? ಒಂದು 1500 ಓಡಾಡ್ತಾರೆ. ಈ ತರ ಆಚರಣೆ ಮಾಡಬೇಡಿ, ಜಾತ್ರೆ ಮಾಡಬೇಡಿ ನಾವು ಹೇಳೋದು. ಈ ತರ ಆಚರಣೆ ಬಿಡಿ. ಬೆಟ್ಟದರಸಮ್ಮ ಅಂತ ಅದು ತಾಲೂಕು ಆಡಳಿತದಲ್ಲಿ ಬಂದು ಮಾಡ್ತಾರೆ ಸರ್. ಅಲ್ಲಿಗೆ ತಹಸೀಲ್ದಾರ್ SP DC ಎಲ್ಲ ಬಂದು ಜಾತ್ರೆ ಮಾಡುವಂಥದ್ದು. ಅದು ಪ್ರೆಸ್ ಅಕ್ಕಿ ಬಂದಿರೋದು. ನನಗೆ ನಾರಾಯಣ ಸ್ವಾಮಿ ಜನಸಂಘ ಸಭೆ ಕೊಟ್ಟಿದ್ದೀನಲ್ಲ, ಅವ್ರು ಈ ಥರ ಮಾಡಬೇಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಈ ಹೋರಾಟಕ್ಕೆ ಯಾವ್ದಾದ್ರು ಸಂಘಟನೆಗಳು ಸಾಥ್ ಕೊಟ್ಟು ಹೋಗಬೇಕಿತ್ತು. ಮಳವಳ್ಳಿಯಿಂದ ಸಂಘಟನೆಗಳು ನಮ್ಮೂರು ಅವರೆಲ್ಲ ಯಾಕೆ ಸರ್? ನಮ್ಮೂರು ಸಮಸ್ಯೆ ಇದು. ಇದು ಊರು ಸಮಸ್ಯೆ ಅಲ್ಲ, ಸಾಮಾಜಿಕ ಸಮಸ್ಯೆ ಅಂತ ನೀವು ಬಂದಿದ್ದೀರಲ್ಲ. ಸಾಮಾಜಿಕ ಸಂಘಟನೆಗಳು ಸಪೋರ್ಟ್. ಇದು 7 ಹಳ್ಳಿ ಸೇರುವಂತ ಜಾತ್ರೆ ಅಂತ ಅವ್ರು ಹೇಳ್ತಾರೆ. 7 ಹಳ್ಳಿ ಇಲ್ಲ, ನಮ್ಮೂರು ಮಾತ್ರ ಇದೆ. ಇದು ಗುಂಡಾಪುರ ಮಾತ್ರ, ಇನ್ನು 7 ಹಳ್ಳಿ ಏನು ಇಲ್ಲ. ಅದು ಎಷ್ಟು ದಿನ ನಡೆಯುತ್ತೆ ಜಾತ್ರೆ? 1 ತಿಂಗಳು. 1 ತಿಂಗಳು ಜಾತ್ರೆ ನಡೆಯುತ್ತೆ. 1 ತಿಂಗಳು ಅಂದ್ರೆ ಮಧ್ಯೆ ಗ್ಯಾಪ್ ಇರ್ತದೆ. 1, 2, 4 ದಿವಸ ಇರ್ತದೆ. 4 ದಿವಸ ಹೇಳಿದ್ರು ಕೊಂಡ ಮುಚ್ಚುಗಟ್ಟು ರೂಲ್ಸ್ ಇರ್ತವೆ. ಇವು 7 ರೂಲ್ಸ್ಗಳು ಕೊಂಡ ಮುಚ್ಚುಗಟ್ಟು ಹಂಗೆ ಆ ಥರ ಇದಾವು. ಏನು ಆಚರಣೆ ಇದೆ? ಅದು ರುಚಿ ಆಡ್ತಾರೆ ಸರ್. ಅದು ಹಾಂ, ಹಸುಗಳು ಓಡಿಸೋದು. ಅದು ಅದೆಲ್ಲ ಸುಮಾರು ಜನಕ್ಕೆ ಲೇಟ್ ಆಗೋದು. ಊರಲ್ಲಿರೋ ಹೆಂಗಸುಗಳೆಲ್ಲರೂ ಕಳಿಸ್ಬಿಡ್ತಾರ? ಹಾಂ, ಊರಲ್ಲಿರೋ ಹೆಂಗಸುಗಳೆಲ್ಲ ಹೆಂಗಸುಗಳು ಅಂದ್ರೆ ಮಾಂಸಾಹಾರ ಸೇವಿಸ್ತಾರೆ ನೋಡಿ, ಆ ಮನೆಯವ್ರು ಮಾತ್ರ ಹೋಗ್ಬೇಕು ಅಂತ ಅವ್ರು ಹೇಳೋದು. ಅಂದ್ರೆ ನಿಮ್ಮೂರಲ್ಲಿ ಮಾಂಸಾಹಾರ ಸೇರಿಸೋರು ಎಷ್ಟು ಜನ ಅವ್ರೆ? ಮುಕ್ಕಾಲು ಬರಲ್ಲ. ಗಂಡಸು ಸೇವನೆ ಮಾಡಲ್ವ? ಮಾಂಸಾಹಾರ ಸೇವಿಸ್ತಾರೆ, ಆ ಮನೆಯವ್ರು ಹೆಂಗಸು ಮಾತ್ರ ಹೋಗ್ಬೇಕು ಅಂತ ಅವ್ರು ಹೇಳೋದು. ಗಂಡಸರು ಹೋಗಿಲ್ಲ. ಮಾತ್ರ. ಹಾಂ, ಪೀರಿಯಡ್ಸ್ ಆದವರು ಅಂತಾನೆ. ಯಾರಾಯ್ತಾರೋ ಅವ್ರು ಮಾತ್ರ ಹೋಗ್ಬೇಕು, ಇಲ್ಲ ಇಡೀ ಮನೆಯವ್ರು ಹೋಗ್ಬೇಕು. ಇಲ್ಲ, ಅವ್ರು ಮಾತ್ರ ಹೋಗ್ಬೇಕು ಹುಡುಗಾಚೆಗೆ ಅಂತ ಹೇಳೋದು. ಪೀರಿಯಡ್ಸ್ ಯಾರಾಗಿರ್ತಾರೋ ಅವ್ರು ಮಾತ್ರ ಹೋಗ್ಬೇಕು. ಈ ಬೇರೆಯವರಾದ್ರೆ ಮಾಂಸ ತಿಂದಿರೋರ ಅವ್ರು ಹೋಗೋದು ಪೂಜೆ ಮಾಡಿದ್ರಲ್ಲ ಅವ್ರ ಮನೆ ಯಾಕೆ ಹೋಗೋದು? ಈಗ ಹೊರಗಡೆ ಉಳ್ಕೊಳ್ಳಿಕ್ಕೆ ಅವ್ರಿಗೆ ಅವ್ರ ವ್ಯವಸ್ಥೆ ಮಾಡಿದಾರ? ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಏನಿಲ್ಲ, ಇವರೇ ವ್ಯವಸ್ಥೆ ಮಾಡ್ಕೋಬೇಕು. ನೀವೊಬ್ರು ಮಾತ್ರ ಮಾತಾಡ್ತಿದ್ದೀರಿ. ನಿಮ್ಮ ಮೂರ್ನವ್ರು ಯಾರು ನಿಮ್ಮ ಜೊತೆ ಕೈ ಜೋಡಿಸಿಲ್ವ? ಯಾರು? ನಿಮ್ಮ ಮೂರ್ನವ್ರು ಯಾರು? ಅಲ್ಲೊಬ್ರು ಬಂದಲ್ವ? ಇಬ್ರೇ. ಇಬ್ರೇ ಇಬ್ರು ಬಂದ್ರೆ ಆಯ್ತು. ಊರ್ನವ್ರು ಈಗ ನಿಮ್ಮ ಊರಿನವರು ಏನ್ ಗಾಡಿ ಮಾಡ್ತಾರೆ? ಈ ತರ ಎಲ್ಲ ನೋಡಪ್ಪ, ಊರೆಲ್ಲ ಒಪ್ಕೊಂಡಿದೆ. ಸಂಪ್ರದಾಯ ವಿರುದ್ಧ ನೀನು ಈ ತರ ಊರಿಗೆಲ್ಲ ನೀನು ಈ ತರ ಮಾಡ್ತಾ ಇದೀರ ಅಂತ ನಿಮ್ಮ ಮೇಲೆ ಏನೋ ಗಲಾಟೆ ಮಾಡಲ್ವ? ಗಲಾಟೆ ಏನೋ ಮಾಡಾಗದೆ. ಹಾ, ಗಲಾಟೆ ಮಾಡಿದ್ರೆ CC ಕ್ಯಾಮ್ರಾ ಹಾಕೊಂಡು ಮನೆ ಹತ್ರ ಈ ತರ ಮಾಡೋ ಗಲಾಟೆ ಮಾಡೋದು ಗೊತ್ತು ನಮಗೆ. CC ಕ್ಯಾಮ್ರಾ ಹಾಕೊಂಡು ಮನೆ ಹತ್ರ
ನೀವು ಎರಡನೇ ವರ್ಷದಲ್ಲಿ ಪೂಜಾರಿ ಮಾಡಿರೋ ಆರ್ಡರ್ ಇದು ಇಲ್ಲ ಅವ್ರು ಅರ್ಚಕರೇ ಮಾಡೋದು ಇನ್ನೇನ್ ಮಾಡ್ತಾರೆ? ಅಲ್ಲೆಲ್ಲ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿ ಮಾಡಿರೋದ ಅರ್ಚಕರೇ ಮಾಡ್ಕೊಂಡಿರೋದು. ಮುಖಂಡರು ಯಾರು ವಿರೋಧಿಸಿದ್ರು ಇದು ಯಾರು ಬರೋದು? ಯಾರು ಬರಲ್ಲ. ಮುಖಂಡರುಗಳೇ ಇಲ್ಲ ನಿಮ್ಮೂರಲ್ಲಿ. ಅವರೇ ನಾನು ಕಂಪ್ಲೇಂಟ್ ಕೊಡಿದಕ್ಕೆ ಕ್ರಮ ತಗೊಳ್ಳಿಲ್ಲ ಅವನಾಗ. ಈ ತರ ಯಾಕೆ ಮಾಡ್ತಿದ್ರಿ? ಅವ್ರಿಗೊಂದು ರೂಲ್ಸ್ ನಮ್ಗೊಂದು ರೂಲ್ಸ್ ನಾವು ಕೇಳ್ತಾ ಇರೋದು. ಅರ್ಚಕರು ನಿಮ್ಮೂರವ್ರೆ ಅವರು? ನಮ್ಮೂರೇ, ನಮ್ಮ ಪಕ್ಕದ ಮನೆಯವರೇ, ಬೇರೆ ಪಕ್ಕದ ಮನೆಯವರೇ. ಅವ್ರು ಮಾತ್ರ ಅವ್ರ ಮನೆಯವ್ರಿಗೆ ನಾವು ಹೋಗುದು ಜಾಬ್ ಸರ್ ರೂಲ್ಸಿದ್ದು. 140 ಜನ ಸರ್ ಧರ್ಮಸ್ಥಳ ತಕ್ಷಣ ಚಿಕ್ಕ 20 ವರ್ಷ ತೆಗಿಸ್ಬಿಟ್ಟವ್ರೆ. ಈ ಮಾತಾಡ್ತಿ ನಂಗೆ ಆಯ್ತಾಗ ನಿಮ್ಮೂರಲ್ಲಿ 140 ಜನ ಇದ್ದಾರ? ಅವರೇ 140 ನಮ್ಮನೆಯವರು ಒಬ್ರು ಅದರಲ್ಲಿ. ಅಲ್ಲ ಗರ್ಭಕೋಶ ಹೌದು, ನಮ್ಮನೆಯವರು ಅದ್ರಲ್ಲಿ ಒಬ್ರೆ. 140 ಜನ. ಅಂದ್ರೆ ಅದಕ್ಕೋಸ್ಕರ ತಕ್ಷಣವೇ ಅಂತನಾ? ಮಾತಾಡ್ತಿಂತ ಸರ್ ಇವರು ಹೋಗಿ ಅಂತ ಹೇಳ್ತಾರೆ, ಹೋಗಲ್ಲ ಇವರು. ಹೋಗಿ ಮಾತಾಡ್ತೀನಿ ಮುಂದೂಡೋಕೆ. ಅದೇ ಪ್ರಾಬ್ಲಮ್ ಆಯ್ತು ಆರೋಗ್ಯಕ್ಕೆ. 145 ಜನಕ್ಕೆ ಗರ್ಭಕೋಶ ಇದರಿಂದನೇ ಹೋಗಿದ್ಯಾ? ಹೌದು. ಹೋಗಿದ್ಯಾ? ಹೌದು ಕರೆಕ್ಟಾಗಿ ಹೇಳ್ತಾ ಇದ್ರೆ ಹೆಂಗೆ? ಹೌದು ಸ್ವಾಮಿ, ನಮ್ಮ ಮನೆಯವ್ರದ್ದು ಆಗಲ್ಲ. ನಾನು ಪ್ರೂಫಿಂದ ಬರಲಿಲ್ಲ ನಾನು. ಅಲ್ಲ ಈಗ ನಿಮ್ಮ ಮನೆ ಬಿಟ್ಟು ಹ್ಮ್. ಬೇರೆಯವರು ಹ್ಮ್. ಹೌದು ಊರು ಈ ತರ ಹಬ್ಬ ಆದಾಗ ನಮ್ಗೆ ಹಂಗೆ ಹಿಂಗಾಗಿರೋದು ಹೌದು. ಅಂತ ಹೇಳಿದಾರ. ಯಾರು? ಬೇರೆಯವರು ಬೇರೆ ಮನೆ ಹೆಣ್ಮಕ್ಳುಗಳು ಅವ್ರು ಹೇಳಲ್ಲ ಸರ್. ಅವರು ಎದುರಿಸ್ಬಿಡೋದು ದೇವ್ರು ಈ ತರ ಮಾಡ್ತಾ ಹಂಗ್ ಮಾಡ್ತಾ ಹಿಂಗ್ ಮಾಡ್ತಾ ಎದುರಿಸ್ಬಿಡೋದು ಅವರು. ದೇವ್ರು ಭಯ ಹುಟ್ಟಿಸಿದಾದ್ರೆ ಅವರು. ಈಗಿನ ಜನ ಯಾರೇ ತಿಗಳಲ್ಲ ಬಿಡಿ. ಈಗಿನ ಜನ ಅಯ್ಯ ಅಲ್ಲಿ ಬನ್ನಿ, ನನ್ನ ಊರಿಗೆ ಬನ್ನಿ, ತೋರಿಸಿ ಬನ್ನಿ, ಹೇಳಿಸಿ ಎಲ್ಲ ಜನಗಳು ಹೇಳ್ತಾರೆ. ಎಲ್ಲೂ ಇಲ್ಲ ನನ್ಗೆ ಗೊತ್ತು ಇದು. ನಾನು 8 ವರ್ಷ ಆಯ್ತು ಶುರು ಮಾಡಿದ್ದ. ಇದ್ಬಿಟ್ಟು ಇನ್ನೇನು ಆಚರಣೆಗಳವೆ ಅದು ಊರಿನಲ್ಲಿ ಬಾಯಿ ಬೇಗ ತಿರ್ತಾರೆ ಅವರು. ಬಿಡಿ. ಇದು ಆರೋಗ್ಯ ಸಮಸ್ಯೆ ಇದೆ. ಈ ಪದ್ಧತಿ ಬಿಡಿಸಿ. ಮನೆಯಿಂದ ಹೋಗಿ ಅಂತ ಹೇಳಿ ಯಾರು ಅರ್ಥ ಆಗ್ಬಿಟ್ಟು ಇವ್ರಿಗೆ. ಊರಿಗೆ ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಸರ್. ಅಲ್ಲ ಬೇರೆ ಅವ್ರ ಮನೆ ಹೆಣ್ಮಕ್ಳು ಯಾಕೆ ಹೋಗಲ್ಲ? ಹೋಗಲ್ಲ ಅವರು. ಅಲ್ಲ ಏನಕ್ಕೆ? ಜಾಸ್ತಿ ಬಿಡಿಸ್ಕೊಂಡು ಹೇಳೋರು. ನಾನು ಹೋದಾಗ 8 ವರ್ಷ ಶುರು ಮಾಡಿ ಸರ್. ಇದ ಪ್ರಚಾರ ಮಾಡಿರಲಿಲ್ಲ, ಪ್ರಚಾರ ಮಾಡಬೇಕು ಅಂತ ಬಂದಿರ್ತೀವಿ, ಎಲ್ಲರೂ ಗೊತ್ತಾಗಲಿಲ್ಲ ಅಂತ. ತಾಲೂಕು ಆಡಳಿತ DC SP ಎಲ್ಲ ಬರ್ತಾರೆ ಸರ್ ಜಾತ್ರೆಗೆ. ಬರ್ತಾರೆ. ಅವ್ರ ಮುಖಂಡ ಈ ಥರ ನಡೀತದಲ್ಲ. ಅವ್ರು ಯಾರು ಕೇಳಿದ್ವಿ ಇಷ್ಟು ವರ್ಷ? ಯಾರು? ಅವ್ರು ಯಾರು? ಯಾರು ಏನು ಕಂಪ್ಲೇಂಟ್ ಬರ್ತೀನಿ ಆಕ್ಷನ್ ತಗೊಂಡಿಲ್ಲ. ತಹಸೀಲ್ದಾರ್ ಅವ್ರು ಯಾರು ಏನು ನಾವ್ ಹೇಳಿಲ್ಲ ಅಂತ ಅವ್ರು. ಕೇಳಿ ಹೇಳಿಲ್ವಾ? ನಾವ್ ಹೇಳಿಲ್ಲ ಅಂತ ಅವರು. ಈ ತರ ಯಾಕೆ ಮಾಡಿದ್ರಿ ಅಂದ್ರೆ ನಾವ್ ಹೇಳಿಲ್ಲ ಅಂತ ಅವರು. ನೀವ್ ಹೇಳಿಲ್ಲ ಸರಿ, ನಿಮ್ಗೆ ಗೊತ್ತಿದ್ವಿ, ನೀವು ಸುಮ್ಮನೆ ಇದ್ರಲ್ಲ ಯಾಕೆ ಅಂತ ಕೇಳಿ ಈ ಸಲ ಕೇಳ್ತೀನಿ ಬಿಟ್ಟ. ಅಲ್ಲ ಅವ್ರು ಕಂಪ್ಲೇಂಟ್ ಬರೆದ್ರೆ ಏನೋ ತಗೊಳಲ್ಲ ಅಂತ ಕಾಣಿಸ್ತದೆ. ಅವ್ರು ಏನು ನಾವೇನು ಹೇಳಿಲ್ಲ ಅಂತ ಹೇಳಿದ್ರು ಅವರು. ಹೇಳಿಲ್ಲ ನೀವು ನೀವೇ ಬಂದ್ ಮಾಡ್ತಾ ಇಲ್ಲ ಅಂತ ಕೇಳ್ತೀವಿ ನಾವು. ನಿಮ್ಮೂರವ್ರೆ ಕೇಳ್ತಿಲ್ಲ, ನೀವು ಒಬ್ಬರು ಕೇಳೋದೇನು? AC ಕ್ಯಾಮ್ರಾ ಹಾಕೊಂಡಿದ್ದೀರ ಅಂದ್ರೆ ನೀವು ಇಲ್ಲ ಸರ್, ಗಲಾಟೆ ಎಲ್ಲ ಮಾಡೋದ್ರ ಮೇಲೆ ಗಲಾಟೆ ಮಾಡಿ ಏನ್ ಮಾಡ್ತಾರಲ್ಲ ನಾವು. ಪಕ್ಕದ ಮನೆ ಅರ್ಚಕರು ಅಂತೀರಿ, ಹ್ಮ್. ನಿಮ್ಗೂ ಅವ್ರಿಗೂ ಏನೋ ಇರ್ಬೇಕನ್ನೋ ಅದಕ್ಕೆ ಏನು ಇಲ್ಲ. ಆರೋಪ ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಅನ್ಕೋತಾರೆ. ಈಗ 2 ವರ್ಷ ಆಯ್ತು ಅಂದ್ರೆ ನಿಮ್ ಜೊತೆ ಜನಗಳು ಕೈ ಜೋಡಿಸ್ಕೊಂಡು ಸರಿ. ಹೇಳಿದ್ರೆ ಅಲ್ಲ ಸರ್, ಸ್ವಲ್ಪ ಇದಾಗ್ತದೆ. ಇಲ್ಲಿ ಹೋದ್ ಸರಿ